ಬೆಂಗಳೂರಲ್ಲಿ ತುಂಬಾ ರೆಸ್ಟೋರೆಂಟ್ ಇದೆ. ಅದರಲ್ಲಿ ನಾನು ಬಾರ್ಬೆಕ್ಯೂಗೆ ಸೆಲೆಕ್ಟ್ ಮಾಡ್ಕೊಂಡಿರೋವಂಥ ರೆಸ್ಟೋರೆಂಟ್ ನೇಮೇ ABS. ಯಾಕಂದರೆ ಹೆಸರಲ್ಲೇ ಇದೆ ಅಬ್ಸಲ್ಯೂಟ್ ಬಾರ್ಬೆಕ್ಯೂ ಅಂತ. ಮೊದಲಿನ ಕಾಲದಲ್ಲಿ ಹೇಗೆ ಆಹಾರನ ಕೆಂಡದ ಮೇಲೆ ಇಟ್ಟು ಬೇಯಿಸಿ ತಿಂತಾ ಇದ್ರೋ ಅದೇ ಮಾಡರ್ನ್ ಆಗಿ ಈಗ ಬಾರ್ಬೆಕ್ಯೂ ಆಗಿರೋದು. ಮದುವೆಗೆ ಹೋದಾಗ ಹೇಗೆ ಎಲ್ಲ ಸ್ವಲ್ಪ ಸ್ವಲ್ಪ ಬಡಿಸ್ತಾರೋ ಅದೇ ಥರನೇ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬಂದಿದ್ದೀನಿ. ಮೇನ್ ಕೋರ್ಸ್ ಆದಮೇಲೆ ಡೆಸರ್ಟ್ ಅಂತೂ ಕಂಪಲ್ಸರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತು ಸಂಡೇ ಲೇಟಾಗಿ ಎದ್ದೆ, ಹಾಗೆ ಸ್ವಲ್ಪ ತಿಂಡಿ ಮಾಡಿದೆ. ಊಟನೂ ಸ್ವಲ್ಪ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಡಯೆಟ್ಟು ಅನ್ಕೋತಿದ್ದೀರಾ? ಡಯೆಟ್ ಇಲ್ಲ, ಏನಿಲ್ಲ. ಇವತ್ತು ನಾನು ರಾತ್ರಿ ಡಿನ್ನರಿಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಲಂಚಿಗೆ ಹೋಗುವ ಅಂದ್ಕೊಂಡೆ, ಆದರೆ ಲಂಚಿಗೆ ಹೋದರೆ ಈಗ ರೆಸ್ಟೋರೆಂಟಲ್ಲಿ ಆ್ಯಂಬಿಯನ್ಸ್ ಅಷ್ಟು ಚೆನ್ನಾಗಿರಲ್ಲ, ಲೈಟ್ಸ್ ಎಲ್ಲ ಹಾಕಿರಲ್ಲಲ್ವ. ಡಿನ್ನರಿಗೆ ಹೋದರೆ ಫುಲ್ ಲೈಟ್ ಹಾಕಿರ್ತಾರೆ, ಆ್ಯಂಬಿಯನ್ಸ್ ಚೆನ್ನಾಗಿ ಅನಿಸುತ್ತೆ ಅಂತ ಡಿನ್ನರಿಗೆ ಹೋಗೋಣ ಅಂತ ಹೇಳಿ ಬೆಳಿಗ್ಗೆಯಿಂದ ಸ್ವಲ್ಪನೇ ತಿನ್ಕೊಂಡು ಬರ್ತಾ ಇದ್ದೀನಿ. ಯಾಕಂದರೆ ನಾನು ಪ್ಲ್ಯಾನ್ ಮಾಡಿರೋದು ಇವತ್ತು ಬಾರ್ಬೆಕ್ಯೂಗೆ. ಬೆಂಗಳೂರಲ್ಲಿ ತುಂಬಾ ರೆಸ್ಟೋರೆಂಟ್ ಇದೆ. ಅದರಲ್ಲಿ ನಾನು ಬಾರ್ಬೆಕ್ಯೂಗೆ ಸೆಲೆಕ್ಟ್ ಮಾಡ್ಕೊಂಡಿರೋವಂಥ ರೆಸ್ಟೋರೆಂಟ್ ನೇಮೇ ABS. ಯಾಕಂದರೆ ಹೆಸರಲ್ಲೇ ಇದೆ ಅಬ್ಸಲ್ಯೂಟ್ ಬಾರ್ಬೆಕ್ಯೂ ಅಂತ. ಅದಕ್ಕೆ ಇವತ್ತು ಡಿನ್ನರ್ನ ಅಲ್ಲಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ನನ್ನ ಜೊತೆ ಜಾಯ್ನ್ ಆಗಿ ಮತ್ತ್ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಳಗಡೆ ಎಂಟ್ರಿ ಕೊಟ್ಟು ಇಟ್ಟಿರೋ ಪ್ಲೇಟ್ನ ಒರೆಸ್ಕೊಂಡು ಬ್ಯಾಟಿಂಗ್ ಶುರು ಮಾಡೋದೆ. ಸ್ಟಾರ್ಟರ್ಸಿಂದ ಸ್ಟಾರ್ಟ್ ಮಾಡಿದ್ರೆ ಮೊದಲಿಗೆ ಬರೋದೆ ಕ್ರಿಸ್ಪಿ ಕಾರ್ನ್ ಮತ್ತು ಚೀಸಿ ಪೊಟ್ಯಾಟೊ. ನನಗೆ ಕ್ರಿಸ್ಪಿ ಕಾರ್ನ್ ಅಂದರೆ ತುಂಬಾ ಇಷ್ಟ, ಆದರೆ ಜಾಸ್ತಿ ತಿನ್ಲಿಕ್ಕಾಗಲ್ಲ. ಇಷ್ಟ ಅಂತ ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಬಿಟ್ರೆ ಇದನ್ನೆಲ್ಲ ತಿನ್ನೋರು ಯಾರು? ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ತಿನ್ನೋದು. ಎಲ್ಲ ಸೀ ಫುಡ್ ಮತ್ತು ವೆಜಿಟೇಬಲ್ಸ್ನ ಬಾರ್ಬೆಕ್ಯೂ ಮಾಡಿರ್ತಾರೆ. ಅದರಲ್ಲಿ ಪ್ರಾನ್ಸ್ ಮತ್ತು ಫಿಶ್ ಮೀಟು ಇರುತ್ತೆ, ಚಿಕನ್ ಇರುತ್ತೆ. ಯಾವ್ದು ಇಷ್ಟ ಆಯಿತು ಅದನ್ನು ಜಾಸ್ತಿ ತಿನ್ನೋದು. ಅವ್ರು ಎಷ್ಟು ಸರಿ ಬೇಕಾದರೆ ತಂದು ಫಿಲ್ ಮಾಡ್ಕೊಟ್ಟು ಹೋಗ್ತಾರೆ. ಆಮೇಲೆ ಚಿಕನ್ ಲೆಗ್ ಪೀಸ್ ಒಂದು ಹಾಕ್ಸ್ಕೊಂಡೆ. ಒಂದೇ ನನ್ನ ಹತ್ರ ತಿನ್ಲಿಕ್ಕೆ ಆಗೋದು, ಜಾಸ್ತಿ ಆಗಲ್ಲ. ಚಿಕನ್ ಲವರ್ಸ್ ಆದರೆ ಫುಲ್ ಬ್ಯಾಟಿಂಗ್ ಮಾಡ್ಬೋದು. ಕೌಂಟರ್ ಸೈಡಿಗೆ ಬಂದರೆ ಪಾನಿಪುರಿ, ಡಿಫ್ರೆಂಟ್ ವೆರೈಟಿ ಪಾಸ್ತಾ, ನೂಡಲ್ಸ್. ವೆಜ್ ಅವ್ರಿಗಾದರೆ, ನಾನ್ ವೆಜ್ ಅವರಿಗೆ ಡಿಫ್ರೆಂಟ್ ಹೆಸರು ಇರುವಂತಹ ಚಿಕನ್ ವೆರೈಟಿ ಡಿಶಸ್ ಇರುತ್ತೆ. ನಾವೇ ಕೌಂಟ್ರಿಗೆ ಹೋಗಿ ಯಾವ್ದು ನಮಗೆ ಡಿಶಸ್ ಟ್ರೈ ಮಾಡಬೇಕು ಅನ್ಸುತ್ತೋ ಅವ್ರಿಗೆ ಹೇಳಿದರೆ ಅವರು ಅದನ್ನು ಬಿಸಿಯಾಗಿ ಮಾಡಿಕೊಡ್ತಾರೆ. ನಾನೊಂದು 2 ವೆರೈಟಿ ಹೊಸ ಹೆಸರಿರೋ ಅಂಥದ್ದನ್ನ ಆರ್ಡರ್ ಮಾಡಿದೆ. ಇದ್ರ ಜೊತೆಗೆ ರ್ಯಾಬಿಟ್ ಮೀಟ್, ಶಾರ್ಕ್, ಆಮೇಲೆ ಕಂಟ್ರಿನ್ ಬರ್ಡ್ ಅಂತೆ. ಆ ಬರ್ಡ್ ಎಲ್ಲಿಂದ ಸಿಕ್ತೋ, ಎಲ್ಲಿಂದ ಹುಡ್ಕೊಬಂದ್ರೋ ಗೊತ್ತಿಲ್ಲ. ಡಿಫ್ರೆಂಟ್ ಮೀಟ್ಸ್ ಇದ್ವು. ಒಂದು ರೌಂಡ್ ಅವ್ರು ಏನೇನು ಇಟ್ಟಿದ್ದಾರೆ ಅಂತ ಸರ್ವೆ ಮಾಡಿಕೊಂಡು ನನಗೇನು ಬೇಕೋ ಅದನ್ನು ತೊಗೊಂಡು ಬಂದೆ. ಇದು ಫ್ರೈಡ್ ಚಿಕನ್ ಥರ ಚೆನ್ನಾಗಿ ಕಾಣಿಸ್ತು ಅಂತ ತಂದೆ. ಇಲ್ಲಿ ಏನು ಕಾಣಿಸ್ತಿದೆ, ಇದೆರಡು ಬೇರೆ ವೆರೈಟಿ ಡಿಶ್ಶು. ಟೇಸ್ಟು ಕೂಡ ಸೇಮ್ ಇತ್ತು, ನೋಡ್ಲಿಕ್ಕೂ ಕೂಡ ಸೇಮೇ ಅಂತ ಅನ್ಸುತ್ತೆ. ಆಮೇಲೆ ಮೇನ್ ಕೋರ್ಸ್ ಕಡೆ ಹೋದೆ. ಅಲ್ಲಿ ವೆಜ್ ಮತ್ತು ನಾನ್ ವೆಜ್ ಸಪ್ರೇಟ್ ಆಗಿ ಬೇರೆ ಗ್ರೇವೀಸ್ ಇಟ್ಟಿದ್ರು. ವೆಜ್ ಅವ್ರಿಗೆ ಕುರ್ಮಾ, ಪನ್ನೀರ್ ಅದು ಇದು ಇಟ್ಟಿದ್ರೆ, ನಮಗೆ ಎಗ್ಗು, ಚಿಕನ್ನು, ಮಟನ್ ಎಲ್ಲ ಇತ್ತು. ನನಗೆ ಬಿರಿಯಾನಿ ರೈಸ್ ಅಂದರೆ ತುಂಬಾ ಇಷ್ಟ. ಚಿಕನ್ ಪೀಸ್ ಹಾಕೊಳ್ಳಲ್ಲ, ಬರೀ ರೈಸ್ ಅಷ್ಟೇ ಇಷ್ಟ. ಅದನ್ನು ಹಾಕ್ಕೊಂಡು ಬಂದು ಎಷ್ಟು ಬೇಕೋ ಅಷ್ಟು ತಿನ್ಕೊಬಿಟ್ಟೆ. ಮೇನ್ ಕೋರ್ಸ್ ಮುಗಿದ್ಮೇಲೆ ಇರೋದೇ ಡೆಸರ್ಟ್ ಕಡೆಗೆ ಹೋದರೆ ಡಿಫ್ರೆಂಟ್ ಕೇಕ್ಸ್ ಇದ್ವು. ಮತ್ತು ಜಿಲೇಬಿನ ಬಿಸಿದಾಗಿ ನಮ್ಮ ಮುಂದೆ ಮಾಡಿ ಕೊಡ್ತಾಯಿದ್ರು. ಆದರೆ ನಾನು ಜಿಲೇಬಿ ಲವರ್ ಅಲ್ಲ. ನನಗೆ ಯಾವ್ಯಾವ ಕೇಕ್ ಫ್ಲೇವರ್ ಇಷ್ಟನೋ ಅದದ್ದೆಲ್ಲ ಒಂದು ಸಣ್ಣ ಪೀಸ್ ಎತ್ಕೊಂಡು ಬಂದು ಟೇಸ್ಟ್ ಮಾಡಿದೆ. ಅದ್ರ ಜೊತೆಗೆ ಐಸ್ ಕ್ರೀಮ್, ಅದನ್ನು ಬಿಡ್ಲಿಕ್ಕಾಗಲ್ಲ ಅಲ್ವಾ. ವೆನಿಲ್ಲಾ, ಸ್ಟ್ರಾಬೆರಿ ಫ್ಲೇವರ್ 2 ಮಿಕ್ಸ್ ಮಾಡಿ ಐಸ್ ಕ್ರೀಮ್ ತೊಗೊಂಡು ಬಂದೆ. ಅದ್ರ ಜೊತೆಗೆ ಸ್ಪೆಷಲ್ ಆಗಿ ರಸಮಲೈ ಇತ್ತು, ಅದನ್ನು ಕೂಡ ತಿಂದೆ. ನಿಜ ಹೇಳಬೇಕಂದ್ರೆ ನಾನು ಸ್ವೀಟ್ ಲವರ್ ಅಲ್ಲ, ಅಷ್ಟು ಸ್ವೀಟ್ನ ಒಟ್ಟಿಗೆ ಯಾವತ್ತೂ ತಿಂದಿರಲಿಲ್ಲ. ಇದಿಷ್ಟು ತಿಂದಿದ್ದು ಸಾಕಾಗಲಿಲ್ಲ ಅಂತ ಮತ್ತೊಂದು ಸ್ಕೂಪ್ ಐಸ್ ಕ್ರೀಮ್ ಹಾಕಿ ಅದ್ರ ಮೇಲೆ ಚಾಕ್ಲೇಟ್ ಹಾಕ್ಸ್ಕೊಂಡು ಅದನ್ನು ತಿಂದೆ. ನಿಮಗೆ ಒಂದು ಕ್ವಶನ್ ಕಾಡ್ತಿರ್ಬೋದು, ಇಷ್ಟಕ್ಕೆ ಎಷ್ಟು ಕಾಸ್ಟ್ ಆಗಿರ್ಬೋದು ಅಂತ. ಬಾರ್ಬೆಕ್ಯೂನಲ್ಲಿ ಪರ್ ಪ್ಲೇಟ್ಗೆ ಚಾರ್ಜ್ ಮಾಡ್ತಾರೆ. ನಾನು ಹೋಗಿದ್ದ ರೆಸ್ಟೋರೆಂಟ್ನಲ್ಲಿ 1000 ಸಮಥಿಂಗ್ ಏನೋ ಇತ್ತು. ಡಿಪೆಂಡಿಂಗ್ ಅಪಾನ್ ದ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಈಗ ಮನೆಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.